ಸ್ಟಾಕ್ ಮಾರ್ಕೆಟ್ ನ ಸಂಪೂರ್ಣ ಶಿಕ್ಷಣ, ಕಂಪ್ಲೀಟ್ ಫುಲ್ ಸ್ಟಾಪ್ ಕೋರ್ಸ್, ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್, ಕ್ಯಾಂಡಲ್ ಸ್ಟಿಕ್ಸ್ ಅನಾಲಿಸಿಸ್, ಇಂಡಿಕೇಟರ್ ಅನಾಲಿಸಿಸ್ ಹಾಗೂ ಫ್ಯೂಚರ್ಸ್ ಅಂಡ್ ಆಪ್ಷನ್, ಚಾಣಕ್ಯ ಅನಾಲಿಸಿಸ್ ಹಾಗೂ ಸಪ್ತ ಸ್ವರಗಳ ಬಗ್ಗೆ ಜ್ಞಾನ. ಸ್ಟಾಪ್ ಲಾಸ್ ಇಲ್ಲದೆ ಹೆಡ್ಜಿಂಗ್ ಮಾಡಿ ಹಣ ಗಳಿಸಬೇಕೆ? ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಬಾಂಗ್ಲಾದಿಂದ ತಪ್ಪಿಸಿಕೊಂಡು ಬಂದಿರೋ ಶೇಖ್ ಹಸೀನಾ ವಿಚಾರವಾಗಿ ಮತ್ತಷ್ಟು ಆಘಾತಕಾರಿ ಮಾಹಿತಿ ಹೊರಬರ್ತಾ ಇದೆ. ಚೂರು ಯಾಮಾರಿದ್ರು ಕೂಡ ಶೇಖ್ ಹಸೀನಾ ಪ್ರಾಣಕ್ಕೆ ಕುತ್ತು ಬರ್ತಾ ಇತ್ತು ಅನ್ನೋ ವಿಚಾರ ಬಯಲಾಗಿದೆ. ತಪ್ಪಿಸ್ಕೊಂಡು ಬರೋಕೆ ಒಂದು ದಿನದ ಮೊದಲು ಅಂದ್ರೆ ಆಗಸ್ಟ್ 4ನೇ ತಾರೀಕು ರಾತ್ರಿ ಬಾಂಗ್ಲಾದ ಸೇನೆ ಸಭೆ ಸೇರಿತ್ತು. ಅಲ್ಲಿ ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನ ತಡಿಬಾರದು, ಪ್ರತಿಭಟನಾಕಾರರ ಮೇಲೆ ಒಂದೇ ಒಂದು ಗುಂಡನ್ನು ಹಾರಿಸಬಾರದು ಅಂತ ಸೇನೆಯವರು ನಿರ್ಧಾರ ತಗೊಂಡಿದ್ರು ಅಂತ ಇಂಟರ್ನ್ಯಾಷನಲ್ ಮೀಡಿಯಾ ರಾಯ್ಟರ್ಸ್ ವರದಿ ಮಾಡಿದೆ. ಜೊತೆಗೆ 45 ನಿಮಿಷದಲ್ಲಿ ದೇಶ ಬಿಡದೆ ಹೋದ್ರೆ ಅಲ್ಲಿ ಏನು ಬೇಕಾದರೂ ಆಗ್ತಾ ಇತ್ತು. ಹೀಗಾಗಿನೇ ಹಸೀನಾ ಪ್ರಾಣ ಭೀತಿಯಿಂದ ಜೀವ ಉಳಿಸ್ಕೊಳ್ಳೋಕೆ ದಶಕಗಳ ಕಾಲ ದೇಶ ಆಳಿದ ಪ್ರಧಾನಿ ವಿಮಾನ ಏರಿ ಹಾರಿ ಭಾರತಕ್ಕೆ ಪರಾರಿಯಾದ್ರು ಅಂತ ಗೊತ್ತಾಗ್ತಾ ಇದೆ. ಏನು ಹಸೀನಾ ವಿಮಾನ ಏರ್ತಿದ್ದ ಹಾಗೆ ಅವರ ಭದ್ರತೆ ಮೇಲೆ ಭಾರತ ಹದ್ದಿನ ಕಣ್ಣಿಟ್ಟಿತ್ತು ಅನ್ನೋ ರೋಚಕ ಸಂಗತಿಗಳಲ್ಲೇ ಈಗ ಒಂದೊಂದಾಗಿ ಹೊರಬರ್ತಾ ಇದೆ. ಅಲ್ಲಿ ವಿಮಾನ ಟೇಕ್ ಆಫ್ ಆಗಿ ಭಾರತದ ಕಡೆಗೆ ಹಾರಾಡೋಕೆ ಶುರು ಮಾಡಿದ ತಕ್ಷಣವೇ ಭಾರತದ ಏರ್ ಫೋರ್ಸ್ನ ರೆಡಾರ್ಗಳು ಭಾರತದ ಗಡಿಯನ್ನು ದಾಟಿ ಬಾಂಗ್ಲಾದೇಶದ ಒಳಗೂ ಕೂಡ ಸ್ಕ್ಯಾನ್ ಮಾಡಿ ಆ ವಿಮಾನದ ಫ್ಲೈಟ್ ಟ್ರ್ಯಾಕ್ ಅನ್ನ ಕ್ಷಣ ಕ್ಷಣಕ್ಕೂ ಮಾನಿಟರ್ ಮಾಡ್ತಾ ಇದ್ರು. ಯಾಕಂದ್ರೆ ಆ ವಿಮಾನದ ಒಳಗಿದ್ದಂತಹ ವ್ಯಕ್ತಿ ಎಷ್ಟು ಹೈ ಪ್ರೊಫೈಲ್ ವ್ಯಕ್ತಿ ಅನ್ನೋದು, ಬಾಂಗ್ಲಾದೇಶದ ಪ್ರಧಾನಿಯಾಗಿದ್ದ ಶೇಖ್ ಹಸೀನಾ ಅನ್ನೋದು, ಬಾಂಗ್ಲಾದ ಫ್ರೆಂಡ್ ಆಗಿದ್ದ ಶೇಖ್ ಹಸೀನಾ ಅನ್ನೋದು ಭಾರತಕ್ಕೆ ಗೊತ್ತಿತ್ತು. ಅದೇ ಕಾರಣಕ್ಕೋಸ್ಕರ ಭಾರತ ಮಾನಿಟರ್ ಮಾಡ್ತಾ ಇತ್ತು. ಬರೀ ಮಾನಿಟರ್ ಮಾಡೋದು ಮಾತ್ರ ಅಲ್ಲ, ಅದರ ರಕ್ಷಣೆಗೆ, ಆ ವಿಮಾನದ ರಕ್ಷಣೆಗೆ ಮತ್ತು ಅದನ್ನು ಎಸ್ಕಾಟ್ ಮಾಡೋಕ್ಕೆ ಬೆಂಗಾವಲಿಗಾಗಿ 2 ರಫೇಲ್ ಜೆಟ್ಗಳನ್ನು ಕೂಡ ಕಳಿಸ್ಕೊಡ್ಲಾಗಿತ್ತು ಅನ್ನೋ ಸ್ಫೋಟಕ ವಿಚಾರ ಈಗ ಲಭ್ಯ ಆಗ್ತಾ ಇದೆ. ಭಾರತದ ಇಡೀ ರಕ್ಷಣಾ ಇಲಾಖೆ, ಅದು ಸೇನೆಯಿಂದ ಹಿಡಿದು ಇಂಟೆಲಿಜೆನ್ಸ್ ತನಕ ಎಲ್ಲರೂ ಹೈ ಅಲರ್ಟ್ನಲ್ಲಿ ವಿಮಾನ ಒಂದು ಲ್ಯಾಂಡ್ ಆಗೋ ತನಕವೂ ಮಾನಿಟರ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಏರ್ ಚೀಫ್ ಮುಖ್ಯಸ್ಥ RV ಚೌಧರಿ, ಭೂಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ, ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಚೀಫ್ ಲೆಫ್ಟಿನೆಂಟ್ ಜನರಲ್ ಜಾನ್ಸನ್ ಫಿಲಿಪ್ ಮ್ಯಾಥ್ಯೂ ಇವರೆಲ್ಲ ಈ ಸಿಚುವೇಶನ್ಗಳನ್ನು ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾ ಇದ್ರು. ಎಲ್ಲ ಇಂಟೆಲಿಜೆನ್ಸ್ ಮುಖ್ಯಸ್ಥರೊಂದಿಗೆ ಸೇನೆ ಮೀಟಿಂಗ್ ಮಾಡಿತ್ತು. ಹಸೀನಾ ಹಾರಿ ಬರ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗ್ತಿದ್ದ ಹಾಗೆ ಹೈ ಅಲರ್ಟ್ ಅನ್ನ ಜಾರಿ ಮಾಡಲಾಗಿತ್ತು ಅಂತ ಈಗ ರೋಚಕ ಸಂಗತಿಗಳು ಹೊರಬೀಳ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಇಂಡಿಯನ್ ಏರ್ ಫೋರ್ಸ್ ನ ರಕ್ಷಣೆಯಲ್ಲಿ ಹಸೀನಾ ಅವರ ವಿಮಾನ ಬಂದು ಲ್ಯಾಂಡ್ ಆಗ್ತಿದ್ದ ಹಾಗೆ ಖುದ್ದು ಭಾರತದ ಅತ್ಯುನ್ನತ ಭದ್ರತಾಧಿಕಾರಿ, ಯಾರು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು, NSA ಅವರು ಖುದ್ದಾಗಿ ಏರ್ ಬೇಸ್ಗೆ ಹೋಗಿ ಶೇಖ್ ಹಸೀನಾರನ್ನ ವೆಲ್ಕಮ್ ಮಾಡಿಕೊಂಡು ಬರಮಾಡ್ಕೊಂಡಿದ್ರು. ಆಮೇಲೆ ಅವ್ರ ಜೊತೆ ಸುದೀರ್ಘವಾಗಿ ಮಾತುಕತೆ ನಡೆಸಿದ್ರು. ರಾತ್ರಿ ವೇಳೆಗೆ ಅವರು ಸೀದಾ ಆ ಏರ್ ಬೇಸ್ನಿಂದ ಹಸೀನಾರನ್ನ ಮೀಟ್ ಮಾಡಿದ ಬಳಿಕ ಸೀದಾ ಆ ಏರ್ ಬೇಸ್ನಿಂದ ಪ್ರೈಮ್ ಮಿನಿಸ್ಟರ್ ಅನ್ನ ಮೀಟ್ ಆಗೋಕೆ ಅಜಿತ್ ದೋವಲ್ ಹೋದ್ರು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಪ್ರೈಮ್ ಮಿನಿಸ್ಟರ್ ನೇತೃತ್ವದಲ್ಲಿ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಮೀಟಿಂಗ್ ನಡೆಸುವಾಗ ಅಜಿತ್ ದೋವಲ್ ಅಲ್ಲಿಗೆ ಹೋಗಿ ಕಂಪ್ಲೀಟ್ ಡೆವಲಪ್ಮೆಂಟ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ರು ಅನ್ನೋದು ಈಗ ಲಭ್ಯವಾಗ್ತಿರೋ ಮಾಹಿತಿ. ಒಟ್ಟಾರೆ ಇಡೀ ಪ್ರಕರಣದಲ್ಲಿ ಹಸೀನಾಗೆ ಅಪಾಯ ಇದೆ ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ಭಾರತ ಸಂಪೂರ್ಣ ಯುದ್ಧೋಪಾದಿಯಲ್ಲಿ ಕೆಲಸ ಮಾಡಿತ್ತು, ತುರ್ತಾಗಿ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಅನ್ನ ಮಾಡಿಕೊಟ್ಟಿತ್ತು ಅನ್ನೋದು ರಕ್ಷಣಾ ಮೂಲಗಳಿಂದ ಈಗ ಲಭ್ಯವಾಗ್ತಿರೋ ರೋಚಕ ಸಂಗತಿಗಳು. ಸೊ ಸ್ನೇಹಿತರೆ, ಜೀವನದಲ್ಲಿ ನೋಡಿ ಯಾವಾಗ ಏನು ಬೇಕಾದರೂ ಆಗ್ಬೋದು. ದಶಕಗಳ ಕಾಲ ದೇಶ ಆಳಿದ ಪ್ರೈಮ್ ಮಿನಿಸ್ಟರ್ ಪ್ರಾಣ ಭೀತಿಯಿಂದ ಓಡಿ ಬರುವಂತ ಪರಿಸ್ಥಿತಿ ಕೂಡ ಬರ್ಬೋದು. ಹಾಗಾಗಿ ಸಾಮಾನ್ಯ ಜನ ಕೂಡ ಅವರವರ ಸೇಫ್ಟಿಗೆ ಒಂದಷ್ಟು ಕ್ರಮ ಕೈಗೊಳ್ಳೋದು ತುಂಬಾ ಮುಖ್ಯ. ಅದರಲ್ಲೂ ಕೂಡ ಯಾವುದು ಮುಖ್ಯವಾಗಿರೋದು, ಟರ್ಮ್ ಇನ್ಶೂರೆನ್ಸ್ ತಗೊಳ್ಳೋದು ಮತ್ತು ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೋದು. ಟರ್ಮ್ ಇನ್ಶೂರೆನ್ಸ್ ತಗೊಳ್ಳೋದ್ರಿಂದ ದುಡಿಯುವ ವ್ಯಕ್ತಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವರ ಫ್ಯಾಮಿಲಿಗೆ ದೊಡ್ಡ ಪ್ರಮಾಣದ ಆರ್ಥಿಕ ಭದ್ರತೆ ಸಿಗುತ್ತೆ, ಲಂಪ್ ಸಮ್ ಅಮೌಂಟ್ ಸಿಗುತ್ತೆ. ನೀವು 50 ಲಕ್ಷಕ್ಕೆ ಮಾಡಿಸಿದ್ರೆ 50 ಲಕ್ಷಕ್ಕೆ 1 ಕೋಟಿಗೆ ಮಾಡಿಸಿದ್ರೆ 1 ಕೋಟಿಗೆ 2 ಕೋಟಿಗೆ ಮಾಡಿಸಿದ್ರೆ 2 ಕೋಟಿಗೆ ಸಣ್ಣ ಪ್ರೀಮಿಯಂಗೆ ಈ ಕವರೇಜ್ ಸಿಗುತ್ತೆ. ಇದು ಟರ್ಮ್ ಇನ್ಶೂರೆನ್ಸ್. ಇನ್ನೊಂದು ಹೆಲ್ತ್ ಇನ್ಶೂರೆನ್ಸ್, ಅದು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಭದ್ರತೆಗೆ. ಈ ರೀತಿ ಹೆಲ್ತ್ ಇನ್ಶೂರೆನ್ಸ್ ಇದ್ದಾಗ ಯಾವುದೇ ರೀತಿ ಹಾಸ್ಪಿಟಲ್ ಬಿಲ್ಸ್ ಇರ್ತಾವಲ್ಲ, ಅಡ್ಮಿಟ್ ಆದಾಗ ಬರುವಂಥ ಬಿಲ್ಸ್ ಇರ್ತಾವಲ್ಲ, ಅದರ ವೆಚ್ಚವನ್ನ ಇನ್ಶೂರೆನ್ಸ್ ಕಂಪನಿ ನೋಡ್ಕೊಳ್ಳುತ್ತೆ. ಸೊ ನಿಮ್ಮಲ್ಲಿ ಯಾರಾದರೂ ಕೂಡ ಇನ್ನು ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದ್ರೆ ಆಸಕ್ತರು ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ ನಲ್ಲಿರೋ ಲಿಂಕ್ ಅನ್ನ ಚೆಕ್ ಮಾಡಿ ಅಪ್ ಟು 25% ಅಪ್ ಟು 25% ಆನ್ಲೈನ್ ಡಿಸ್ಕೌಂಟ್ ನೊಂದಿಗೆ ನೀವು ಇದನ್ನ
ಬೈ ಮಾಡೋಕೆ ಸಾಧ್ಯತೆ ಇದೆ. ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ, ಆಸಕ್ತರು ಚೆಕ್ ಮಾಡಿ ಅಪ್ಲೈ ಮಾಡಬಹುದು. ಇನ್ನೊಂದು ಕಡೆ ಬಾಂಗ್ಲಾದಲ್ಲಿ ಹಿಂಸಾಚಾರ ಮುಂದುವರೆದಿದೆ. ಅಲ್ಲಿನ ರಾಜಕೀಯ ನಾಯಕರನ್ನ ಟಾರ್ಗೆಟ್ ಮಾಡಿ ಅವರನ್ನೆಲ್ಲ ಹತ್ಯೆ ಮಾಡಲಾಗ್ತಾ ಇದೆ. ಇದುವರೆಗೂ ಶೇಖ್ ಹಸೀನಾ ಅವರ ಪಕ್ಷ ಅವಾಮಿ ಲೀಗ್ನ 29 ನಾಯಕರನ್ನ ಹತ್ಯೆ ಮಾಡಿ ಮನೆಗಳಿಗೆಲ್ಲ ಬೆಂಕಿ ಇಡ್ತಾ ಇದ್ದಾರೆ. ಇನ್ನು ಇದೇ ಬಾಂಗ್ಲಾದ ಖ್ಯಾತ ಹಿಂದೂ ಗಾಯಕ ರಾಹುಲ್ ಆನಂದ್ ಅವರ ಮನೆ ಮೇಲೆ ಪ್ರತಿಭಟನಾಕಾರರು ದಾಳಿ ಮಾಡಿದ್ದಾರೆ. ಪರಿಣಾಮ ರಾಹುಲ್ ಸೇರಿದಂತೆ ಅವರ ಕುಟುಂಬಸ್ಥರೆಲ್ಲ ಮನೆ ಬಿಟ್ಟು ಪರಾರಿಯಾಗಿದ್ದಾರೆ. 2023ರಲ್ಲಿ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಬಾಂಗ್ಲಾಗೆ ಭೇಟಿ ನೀಡಿದ್ದ ವೇಳೆ ರಾಹುಲ್ ಅವರ ಮನೆಗೂ ಕೂಡ ಮ್ಯಾಕ್ರಾನ್ ಭೇಟಿ ನೀಡಿದ್ರು. ಸದ್ಯ ಬಾಂಗ್ಲಾದಲ್ಲಿನ ಹಿಂಸಾಚಾರದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಮನೆಗಳನ್ನ ಧ್ವಂಸ ಮಾಡ್ತಾ ಇದ್ದಾರೆ, ಜೀವ ತೆಗಿತಾ ಇದ್ದಾರೆ. ಇನ್ನು ಆಶ್ಚರ್ಯ ಅನ್ನೋ ಹಾಗೆ ವಿಚಾರವಾಗಿ ಬಾಂಗ್ಲಾದ ಅತಿದೊಡ್ಡ ಇಸ್ಲಾಮಿಸ್ಟ್ ಪಾರ್ಟಿ ಅಂತ ಕರೆಸಿಕೊಳ್ಳೋ ಜಮಾತೆ ಇಸ್ಲಾಂ ಖಂಡನೆ ವ್ಯಕ್ತಪಡಿಸ್ತೀವಿ ಅಂತ ಹೇಳಿದೆ. ಬಾಂಗ್ಲಾದಲ್ಲಿ ಬಹುಸಂಖ್ಯಾತರಿಗೆ ಹಾಗೂ ಅಲ್ಪಸಂಖ್ಯಾತರಿಗೆ ಎಲ್ಲರಿಗೂ ಸಮಾನ ಹಕ್ಕಿದೆ ವಾಸಿಸೋಕೆ ಅಂತ ಹೇಳಿದೆ. ಅಂದ್ರೆ ಕಟ್ಟರ್ ಇಸ್ಲಾಮಿಗಳು ಉಗ್ರ ಪೋಷಕರು ಅನ್ನೋ ಆರೋಪ ಹೊತ್ತಿರೋರು ಕೂಡ ಸಂತಾಪ ಸೂಚಿಸುವ ಮಟ್ಟಿಗೆ ಅಲ್ಲಿ ಅಲ್ಪಸಂಖ್ಯಾತರ ಮೇಲೆ ಆಕ್ರಮಣ ನಡೆಸಲಾಗ್ತಾ ಇದೆ. ಈ ಹಿಂಸಾಚಾರದಿಂದ ಬಾಂಗ್ಲಾದ 190 ಭಾರತೀಯ ರಾಯಭಾರ ಅಧಿಕಾರಿಗಳು ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ಕೇವಲ 20 ಅಧಿಕಾರಿಗಳು ಮಾತ್ರ ಈಗ ಅಲ್ಲಿ ಉಳ್ಕೊಂಡಿದ್ದಾರೆ. ಅಧಿಕಾರಿಗಳಿಗೂ ಕೂಡ ಸೇಫ್ಟಿ ಗ್ಯಾರಂಟಿ ಇಲ್ಲ ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ. ಈ ನಡುವೆ ಬಾಂಗ್ಲಾ ವಿಚಾರವಾಗಿ ಇದೇ ಮೊದಲ ಬಾರಿಗೆ ಅಮೆರಿಕ ಪ್ರತಿಕ್ರಿಯೆ ಕೊಟ್ಟಿದೆ. ಬಾಂಗ್ಲಾ ಜನ ಪ್ರಜಾಸತ್ತಾತ್ಮಕ ಮೌಲ್ಯಗಳಿಗೆ ಗೌರವ ಕೊಡಬೇಕು, ಶಾಂತಿಯಿಂದ ಇರಬೇಕು ಹಾಗೂ ಮಧ್ಯಂತರ ಸರ್ಕಾರ ಹೊರಡಿಸುವ ಆದೇಶಗಳನ್ನು ಪಾಲಿಸಬೇಕು ಅಂತ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಆಂಟನಿ ಬ್ಲಿಂಕನ್ ಒತ್ತಾಯ ಮಾಡಿದ್ದಾರೆ. ಇನ್ನು ಜೈಲಿನಿಂದ ಹೊರಬಂದಿರೋ ಬಾಂಗ್ಲಾ ಮಾಜಿ ಪ್ರಧಾನಿ ಖಲೀದಾ ಜಿಯಾ ಅವರನ್ನ ಬಿಎನ್ಪಿ ಪಕ್ಷದ ಜನರಲ್ ಸೆಕ್ರೆಟರಿಯೊಬ್ಬರು ಆಸ್ಪತ್ರೆಯಲ್ಲಿ ಮೀಟ್ ಮಾಡಿದ್ದಾರೆ. ಈ ದೃಶ್ಯ ವೈರಲ್ ಆಗಿದೆ. ಈ ದೃಶ್ಯದಲ್ಲಿ 79 ವರ್ಷದ ಖಲೀದಾ ಜಿಯಾ ತುಂಬಾ ವೀಕ್ ಆಗಿರೋ ರೀತಿ ಕಾಣಿಸ್ತಾ ಇದ್ದಾರೆ. ಇನ್ನು ಗಲಭೆಗಳ ನಡುವೆ ಬಾಂಗ್ಲಾದಲ್ಲಿ ಮಧ್ಯಂತರ ಸರ್ಕಾರ ರಚನೆಯಾಗಿದ್ದು ಅದನ್ನು ನೊಬೆಲ್ ಶಾಂತಿ ಪುರಸ್ಕೃತ ಮೊಹಮ್ಮದ್ ಯೂನಿಸ್ ಮುನ್ನಡೆಸ್ತಾರೆ. ಸರ್ಕಾರದ ಮುಖ್ಯ ಸಲಹೆಗಾರರಾಗಿ ಕೆಲಸ ಮಾಡ್ತಾರೆ ಅನ್ನೋದು ಕನ್ಫರ್ಮ್ ಆಗಿದೆ. ಇವರಿಗೆ ಸೇನಾ ಸರ್ಕಾರದ ಮುಖ್ಯಸ್ಥ ವಕರುಜ್ಜಮಾನ್ ಸಪೋರ್ಟ್ ಕೊಡ್ತಾ ಇದ್ದಾರಂತೆ. ಏನೋ ಮಿಡಲ್ ಈಸ್ಟ್ ನಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಹಮಸ್ನ ಮುಖ್ಯಸ್ಥರಾಗಿ ಯಾಹ್ಯಾ ಸಿನ್ವರ್ ಅನ್ನೋ ಮಿಲಿಟರಿ ನಾಯಕನ ಆಯ್ಕೆಯಾಗಿದೆ. ಈತ ಮೃತ ಇಸ್ಮಾಯಿಲ್ ಹನಿಯೆ ಸ್ಥಾನವನ್ನು ತುಂಬುತ್ತಾರೆ ಅನ್ನೋ ಮಾಹಿತಿ ಈಗ ಬರ್ತಾ ಇದೆ. ಈ ಅನೌನ್ಸ್ಮೆಂಟ್ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಹಮಸ್ ಗಾಜಾ ಪಟ್ಟಿಯಿಂದ ಇಸ್ರೇಲ್ ಕಡೆಗೆ ರಾಕೆಟ್ ದಾಳಿ ಮಾಡಿದೆ. ಇದರ ಬೆನ್ನಲ್ಲಿ ಇಸ್ರೇಲ್ ಈ ಯಾಹ್ಯಾ ಸಿನ್ವರ್ ಹತ್ಯೆಗೆ ಓಪನ್ ಆಗಿ ಕರೆ ಕೊಟ್ಟಿದೆ. ಇಸ್ರೇಲ್ನ ಫಾರಿನ್ ಮಿನಿಸ್ಟರ್ ಇಸ್ರೇಲ್ ಕಾರ್ಡ್ಸ್ ರಿಯಾಕ್ಟ್ ಮಾಡಿ ಯಾಹ್ಯಾ ಸಿನ್ವರ್ ಮತ್ತವನ ಕೆಟ್ಟ ಸಂಘಟನೆಯನ್ನ ಈ ಭೂಮಿಯಿಂದ ತೆಗೆದು ಹಾಕಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಆತ ಹಿಜ್ಬುಲ್ಲಾ ಕೂಡ ಇಸ್ರೇಲ್ ಮೇಲೆ ದಾಳಿ ನಡೆಸಿದೆ. ಇಸ್ರೇಲ್ನ ಉತ್ತರ ಭಾಗದಲ್ಲಿ ರಾಕೆಟ್ ದಾಳಿ ನಡೆಸಿದ್ದು ಇದು ಇಷ್ಟಕ್ಕೆ ಮುಗಿತು ಅಂತ ಅನ್ಕೋಬೇಡಿ, ಇನ್ನೂ ದಾಳಿ ಮಾಡ್ತೀವಿ ಅಂತ ಇಸ್ರೇಲ್ಗೆ ಎಚ್ಚರಿಕೆ ಕೊಟ್ಟಿದೆ. ಇದಕ್ಕೆ ರಿಯಾಕ್ಟ್ ಮಾಡಿರೋ ಇಸ್ರೇಲ್ ಲೆಬನಾನ್ ಗಡಿ ದಾಟಿ ಬರ್ತಾ ಇದ್ದ ಸಾಕಷ್ಟು ಡ್ರೋನ್ಗಳನ್ನು ಗಮನಿಸಿದ್ದೀವಿ, ಅದರಲ್ಲಿ ಒಂದು ಡ್ರೋನ್ ಅನ್ನು ಹೊಡೆದು ಹಾಕಿದ್ದೀವಿ, ಆದರೆ ದಾಳಿಯಿಂದ ಹಲವಾರು ನಾಗರಿಕರಿಗೆ ಗಾಯಗಳಾಗಿವೆ ಅಂತ ಮಾಹಿತಿ ಹಂಚಿಕೊಂಡಿದೆ. ಈ ಎಲ್ಲದರ ನಡುವೆ ಗಾಜಾದಲ್ಲಿ ನಡೀತಾ ಇರೋ ಹಿಂಸಾಚಾರವನ್ನ, ಹತ್ಯಾಕಾಂಡವನ್ನ ತಡೆಯೋಕೆ ಭಾರತ ಮುಂದಾಗಬೇಕು, ಭಾರತ ಸಹಾಯ ಮಾಡಬೇಕು ಅಂತ ಇರಾನ್ ಒತ್ತಾಯಿಸಿದೆ. ಭಾರತ ಯುದ್ಧ ನಿಲ್ಲಿಸು ಬಾ ಅಂತ ಇರಾನ್ ಕರೆದಿದೆ. ಜಗತ್ತಿನ ದೊಡ್ಡ ಶಕ್ತಿ ಹಾಗೂ ಬಹಳ ಇಂಪಾರ್ಟೆಂಟ್ ದೇಶವಾಗಿರೋ ಭಾರತ ಮಿಡಲ್ ಈಸ್ಟ್ ಬಿಕ್ಕಟ್ಟನ್ನು ಬಗೆಹರಿಸೋಕೆ ಪ್ರಮುಖ ಪಾತ್ರ ವಹಿಸಬೇಕು. ಇಸ್ರೇಲ್ ಮತ್ತು ಪ್ಯಾಲೆಸ್ತೇನ್ ಎರಡರೊಂದಿಗೂ ಒಳ್ಳೆ ಸಂಬಂಧ ಹೊಂದಿರೋ ಭಾರತ ಗಾಜಾ ಹಿಂಸಾಚಾರ ತಡೆಯೋಕೆ ತನ್ನ ಸಂಬಂಧವನ್ನ ಬಳಸಬೇಕು ಅಂತ ಭಾರತದಲ್ಲಿರೋ ಇರಾನ್ ರಾಯಭಾರಿ ಇರಾಜ್ ಇಲಾಹಿ ಒತ್ತಾಯ ಮಾಡಿದ್ದಾರೆ. ಆತ ಯುಕ್ರೇನ್ ಮೇಲೆ ದಾಳಿ ನಡೆಸ್ತಾ ಇರೋ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಇರಾನ್ಗೆ ಮಾನವ ಹಕ್ಕುಗಳ ಉಪದೇಶ ಮಾಡಿದ್ದಾರೆ. ಇರಾನ್ ಇಸ್ರೇಲ್ ಮೇಲೆ ಪ್ರತಿದಾಳಿ ಮಾಡುವಾಗ ಪ್ಲೀಸ್ ಇಸ್ರೇಲಿ ನಾಗರಿಕರ ಮೇಲೆ ದಾಳಿ ಮಾಡಬೇಡಿ ಅಂತ ಪುಟಿನ್ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಮೇನಿ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರಂತೆ. ಯುಕ್ರೇನ್ ಜನ ಅಲ್ಲ, ಇಸ್ರೇಲ್ ಮತ್ತು ಇರಾನ್ನಲ್ಲಿರೋ ಜನ ಮಾತ್ರ ಜನ ಪುಟಿನ್ ಪ್ರಕಾರ. ಇರಲಿ, ರಷ್ಯಾ ಬಳಿ ಸೇನಾ ನೆರವು ಕೊಡಿ ಅಂತ ಇರಾನ್ ಕೇಳ್ಕೊಂಡಾಗ ಪುಟಿನ್ ಈ ರೀತಿ ಹೇಳಿದ್ದಾರೆ ಅಂತ ಇರಾನ್ ಮಾಧ್ಯಮಗಳು ವರದಿ ಮಾಡಿವೆ. ಏನೋ ಭಾರತಕ್ಕೆ ದೊಡ್ಡ ಆಘಾತ ಆಗಿದೆ. ಪ್ಯಾರಿಸ್ನಲ್ಲಿ ನಡೀತಾ ಇರೋ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆಲ್ಲೋ ತವಕದಲ್ಲಿದ್ದ ಭಾರತದ ಮಹಿಳಾ ಕುಸ್ತಿಪಟು ವಿನೇಶ್ ಫೋಗಟ್ ಡಿಸ್ಕ್ವಾಲಿಫೈ ಆಗಿದ್ದಾರೆ, ಅನರ್ಹರಾಗ್ಬಿಟ್ಟಿದ್ದಾರೆ. 50 kg ವಿಭಾಗದ ಕುಸ್ತಿಯಲ್ಲಿ ಜಾಸ್ತಿ ತೂಕ ಹೊಂದಿರೋ ಕಾರಣದಿಂದಾಗಿ, ಅಂದ್ರೆ ಆ ಲಿಮಿಟ್ಗಿಂತ 50 kg ಅಂದ್ರೆ 50 kg ಒಳಗಿರಬೇಕು, ಇವರು ಅದಕ್ಕಿಂತ 2 kg ಜಾಸ್ತಿ ಇದ್ರಂತೆ ತೂಕ ಮಾಡಿದಾಗ. ಆಮೇಲೆ ಕಮ್ಮಿ ಮಾಡ್ಕೊಳ್ಳೇಬೇಕು ಅಂತ ರಾತ್ರಿ ಇಡೀ ಎಲ್ಲ ವರ್ಕೌಟ್ ಮಾಡಿ, ನೀರೆಲ್ಲ ಕಮ್ಮಿ ಮಾಡಿ, ಆಹಾರ ಕಮ್ಮಿ ಮಾಡಿ ಟ್ರೈ ಮಾಡಿದ್ರು ಕೂಡ ಇನ್ನೂ 150 ಗ್ರಾಮ್ ಜಾಸ್ತಿ ಇತ್ತಂತೆ. ಹಾಗಾಗಿ ಇವ್ರನ್ನ ಅನರ್ಹ ಮಾಡಿಬಿಟ್ಟಿದ್ದಾರೆ. ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಫೆಡರೇಷನ್ ಈ ನಿರ್ಧಾರ ತಗೊಂಡ್ಬಿಟ್ಟಿದೆ ಅನ್ನೋ ಮಾಹಿತಿಗೆ ಬರ್ತಾ ಇದೆ. ತಮ್ಮ ತೂಕ ಹೆಚ್ಚಾದ ಬಗ್ಗೆ ಫೋಗಟ್ ಮಂಗಳವಾರ ಸಂಜೆ ವೇಳೆನೇ ಅವರಿಗೆ ಮಾಹಿತಿ ಗೊತ್ತಾಗಿತ್ತು. ಹೀಗಾಗಿ ತೂಕ ಇಳಿಸ್ಕೊಳ್ಳೋಕೆ ರಾತ್ರಿ ಇಡೀ ವರ್ಕೌಟ್ ಮಾಡಿದ್ರು ಕೂಡ ಫುಲ್ 2 kg ಡೌನ್ ಮಾಡೋಕೆ ಆಗಲಿಲ್ಲ, ಇನ್ನು 150 ಗ್ರಾಮ್ ಜಾಸ್ತಿನೇ ಉಳ್ಕೊಂಡ್ಬಿಡ್ತು ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ವಿಚಾರವಾಗಿ ಭಾರತ ಖಂಡನೆಯನ್ನು ವ್ಯಕ್ತಪಡಿಸಿದೆ. ಫೋಗಟ್ ಮೊದಲ ಪಂದ್ಯದಲ್ಲೇ ವಿಶ್ವದ ನಂಬರ್ 1 ಕುಸ್ತಿ ಆಟಗಾರ್ತಿ, ಇದುವರೆಗೆ ಒಲಿಂಪಿಕ್ಸ್ನಲ್ಲಿ ಸೋಲನ್ನೇ ಕಾಣದ ಜಪಾನ್ನ ಈ ಸುಜಾಗಿಯ ವಿರುದ್ಧ ಗೆದ್ದು ಒಂದು ರೀತಿ ಹಿಸ್ಟ್ರಿನೇ ಕ್ರಿಯೇಟ್ ಮಾಡಿದ್ರು. ಅಲ್ಲದೆ ಮಂಗಳವಾರ ಸೆಮೀಸ್ ಗೆದ್ದ ಮೇಲಂತೂ ತಾಯಿಗೆ ವಿಡಿಯೋ ಕಾಲ್ ಮಾಡಿ ಭಾರತಕ್ಕೆ ಚಿನ್ನದ ಪದಕವನ್ನು ತರ್ತೀನಿ ಅಂತ ಮಾತು ಕೊಟ್ಟಿದ್ರು. ಆದರೆ ಈಗ ದೊಡ್ಡ ಶಾಕ್ ಇದು ವಿನೇಶ್ಗೆ ಮತ್ತು ಇಡೀ ದೇಶಕ್ಕೆ, ಭಾರತಕ್ಕೆ. ಮತ್ತೊಂದು ಕಡೆ ಈ ಒಲಿಂಪಿಕ್ಸ್ ಇತಿಹಾಸದಲ್ಲೇ ಫಸ್ಟ್ ಟೈಮ್ ನಿರಾಶ್ರಿತರನ್ನ ಪ್ರತಿನಿಧಿಸೋ ಕ್ರೀಡಾಳು ಒಬ್ರು ಪದಕ ಗೆದ್ದು ದಾಖಲೆ ಬರೆಯೋ ಹಂತದಲ್ಲಿದ್ದಾರೆ.
75 ಕೆಜಿ ಮಹಿಳಾ ವಿಭಾಗದ ಬಾಕ್ಸಿಂಗ್ನ ಕ್ವಾರ್ಟರ್ ಫೈನಲ್ನಲ್ಲಿ ಫ್ರಾನ್ಸ್ನ ಡೆವಿನಾ ವಿರುದ್ಧ ಸಿಂಡಿನ್ ಗಾಂಬಾ ಅನ್ನೋ ಬಾಕ್ಸರ್ ಸೆಮೀಸ್ಗೆ ಕಾಲಿಟ್ಟಿದ್ದಾರೆ. ಈ ಮೂಲಕ ಮುಂದಿನ ಪಂದ್ಯ ಸೋತರೂ ಕೂಡ ಕಂಚಿನ ಪದಕವನ್ನ ಕನ್ಫರ್ಮ್ ಮಾಡಿಕೊಳ್ತಾರೆ. ಹೀಗಾಗಿ ವಿಶ್ವದ 1.20 ಕೋಟಿ ನಿರಾಶ್ರಿತರ ಪರವಾಗಿ ಒಲಿಂಪಿಕ್ಸ್ನಲ್ಲಿ ಪದಕ ಗೆದ್ದ ಮೊದಲ ಕ್ರೀಡಾಪಟು ಅನ್ನೋ ದಾಖಲೆ ಮಾಡೋಕೆ ಇವರು ಸಜ್ಜಾಗಿದ್ದಾರೆ. ಇನ್ನು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಪದಕ ಪಟ್ಟಿಯನ್ನು ನಾವೀಗ ನೋಡೋದಾದ್ರೆ ಸುತ್ತು ಜಗತ್ತು ರೆಕಾರ್ಡ್ ಆಗೋ ವೇಳೆಗೆ 24 ಚಿನ್ನದ ಪದಕ ಪಡೆದಿರೋ ಅಮೆರಿಕ ಟಾಪ್ನಲ್ಲಿದೆ. 22 ಚಿನ್ನದ ಪದಕಗಳನ್ನು ಗೆದ್ದಿರೋ ಚೀನಾ 2ನೇ ಸ್ಥಾನದಲ್ಲಿದೆ. 14 ಪಡೆದಿರೋ ಆಸ್ಟ್ರೇಲಿಯಾ 3ನೇ ಸ್ಥಾನದಲ್ಲಿದೆ. 3 ಕಂಚಿನ ಪದಕಗಳೊಂದಿಗೆ 140 ಕೋಟಿ ಜನಸಂಖ್ಯೆಯ ವಿಶಾಲ ಭಾರತ 63ನೇ ಸ್ಥಾನದಲ್ಲಿದೆ. ಇದೇನು ತೋರಿಸುತ್ತೆ, ನಮ್ಮಲ್ಲಿ ಕ್ರಿಕೆಟ್ ಬಿಟ್ಟು ಉಳಿದೆಲ್ಲ ಸ್ಪೋರ್ಟ್ಸ್ಗೆ ಎಷ್ಟು ಕಮ್ಮಿ ಪ್ರಾಶಸ್ತ್ಯ ಇದೆ, ಎಷ್ಟು ಕಮ್ಮಿ ಮಹತ್ವ ಕೊಡಲಾಗುತ್ತೆ, ಎಷ್ಟು ಕಮ್ಮಿ ಇನ್ವೆಸ್ಟ್ಮೆಂಟನ್ನು ಸರ್ಕಾರಗಳು ಕೂಡ ಮಾಡ್ತವೆ ಅನ್ನೋದಿಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಈ ಫಿಗರ್ಸಲ್ಲಿ, ಈ ಪದಕಗಳ ಪಟ್ಟಿಯಲ್ಲಿ ಕಾಣುತ್ತೆ. ಹಿಂಗೆ ಹೇಳಿದ ತಕ್ಷಣ ತುಂಬ ಜನ ಕೇಳ್ತಾರೆ, ನೀವು ಕೂಡ ಮಾಧ್ಯಮದವರು ಬರೀ ಕ್ರಿಕೆಟ್ ಅಂತ ಕ್ರಿಕೆಟೇ ತೋರಿಸ್ತಾ ಇರ್ತೀರಿ ಅಂತ. ನಾವು ಯಾರಿಗೆ ತೋರಿಸೋದು? ನೋಡೋರಿಗೆ ತೋರಿಸೋದು. ಈಗ ನಾವು ಯಾವುದೋ ಒಂದು ಕಾಂಟೆಂಟ್ ಮಾಡಿದ್ರೆ ಜನ ನೋಡೇ ಇಲ್ಲ ಅಂದರೆ ಮಾಡಿರೋದು ಕೂಡ ವೇಸ್ಟ್, ಪ್ರಯೋಜನನೇ ಬರೋದಿಲ್ಲ. ಹಾಗಾಗಿ ಆಸ್ ಎ ನೇಷನ್, ಒಂದು ದೇಶವಾಗಿ ನಮಗೆ ಆ ಅಭಿರುಚಿಗಳು ಬರಬೇಕು. ಮಾಧ್ಯಮಗಳು ಸಡನ್ ಆಗಿ ಆ ಅಭಿರುಚಿಯನ್ನು ತುರ್ಕೋಕ್ ಸಾಧ್ಯ ಇಲ್ಲ ಜನಮಾನಸದಲ್ಲಿ. ಏನು, ಇತ್ತೀಚೆಗೆ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಹತ್ಯೆ ಯತ್ನ ನಡೆದಿತ್ತು. ಇದರ ಬೆನ್ನಲ್ಲೇ ಈಗ ಶಾಕಿಂಗ್ ಬೆಳವಣಿಗೆಯಾಗಿದೆ. ಟ್ರಂಪ್ ಹತ್ಯೆಗೆ ಪಾಕ್ ಮೂಲದ ವ್ಯಕ್ತಿಯೊಬ್ಬ ಸಂಚು ಮಾಡಿದ್ದ ಅಂತ ಆತನನ್ನು ಅರೆಸ್ಟ್ ಮಾಡಲಾಗಿದೆ. ಇರಾನ್ ಜೊತೆ ಬಹಳ ಕ್ಲೋಸ್ ಸಂಬಂಧ ಹೊಂದಿರುವ ಪಾಕ್ ಮೂಲದ 41 ವರ್ಷದ ಆಸಿಫ್ ರಜಾ ಅನ್ನೋ ವ್ಯಾಪಾರಿ ಟ್ರಂಪ್ ಸೇರಿದಂತೆ ಅಮೆರಿಕನ್ ರಾಜಕಾರಣಿಗಳ ಹತ್ಯೆಗೆ ಸಂಚು ನಡೆಸಿದ್ದ. ಈತ ಸುಪಾರಿ ಕೊಟ್ಟು ಈ ಕೆಲಸವನ್ನ ಮಾಡ್ತಾ ಇದ್ದ ಅಂತ ಅಮೆರಿಕದ FBI ಮುಖ್ಯಸ್ಥ ಕ್ರಿಸ್ಟೋಫರ್ ರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನೋ ಆಸಿಫ್ ರಜಾ ಬಗ್ಗೆ ಕೂಡ ಒಂದಷ್ಟು ಮಾಹಿತಿ ಈಗ ಹೊರಬೀಳ್ತಾ ಇದೆ. ಈತ ಒಂದಿಷ್ಟು ಕಾಲ ಇರಾನ್ನಲ್ಲಿ ಕಳೆದು ಆಮೇಲೆ ಪಾಕ್ಗೆ ವಾಪಸ್ಸಾಗಿದ್ದ. ಆಮೇಲೆ ಮತ್ತೆ ಅಮೆರಿಕಾಗೆ ಬಂದಿದ್ದ. ಕಳೆದ ಜೂನ್ನಲ್ಲಿ ಹತ್ಯೆ ನಡೆಸೋಕೆ ಹೈರ್ ಮಾಡಿರೋ ಹಂತಕನನ್ನ ಮೀಟ್ ಮಾಡೋಕೆ ನ್ಯೂಯಾರ್ಕ್ಗೂ ಕೂಡ ಹೋಗಿದ್ದ. ಅಲ್ಲದೆ ಒಂದಷ್ಟು ಹಣ ಕೊಟ್ಟು ಪಾಕಿಸ್ತಾನಕ್ಕೆ ಹೋಗಿ ಟಾರ್ಗೆಟ್ಗಳ ಹೆಸರು ಕೊಡ್ತೀನಿ ಅಂತ ಅಮೆರಿಕದಿಂದ ಹೊರಡೋಕೆ ರೆಡಿಯಾಗಿದ್ದ. ಅಷ್ಟರೊಳಗೆ ಈತನ ಬಂಧನವಾಗಿದೆ ಅಂತ ಅಮೆರಿಕನ್ ಅಧಿಕಾರಿಗಳು ಹೇಳಿದ್ದಾರೆ. ಈ ಮೂಲಕ ಟ್ರಂಪ್ ಹತ್ಯೆಗೆ ಪಾಕಿಸ್ತಾನ ಮತ್ತು ಇರಾನ್ನ ಷಡ್ಯಂತ್ರ ಇತ್ತು ಅನ್ನೋ ರೀತಿಯಲ್ಲಿ ಈಗ ಸ್ಫೋಟಕ ಮಾಹಿತಿ ಹೊರಬೀಳ್ತಾ ಇದೆ. ಸೊ ಮುಂದೆ ಟ್ರಂಪ್ ಏನಾದರೂ ಗೆದ್ರೆ ಅಮೆರಿಕ ಮತ್ತು ಇರಾನ್ ಪಾಕಿಸ್ತಾನಗಳ ಸಂಬಂಧ ಹಾಳಾಗುತ್ತಾ? ನೋಡಬೇಕು ಯಾವ ರೀತಿ ಮುಂದೆ ಡೆವಲಪ್ ಆಗ್ತಾ ಹೋಗುತ್ತೆ ಅಂತ. ಮುಂದಿನ ಅಮೆರಿಕನ್ ಎಲೆಕ್ಷನ್ನಲ್ಲಿ ಡೆಮೊಕ್ರೆಟಿಕ್ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿ ಕಮಲಾ ಹ್ಯಾರಿಸ್ ತಮ್ಮ ರನ್ನಿಂಗ್ ಮೇಟ್ ಆಗಿ ಅಂದ್ರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಟಿಮ್ ವಾಲ್ಸ್ ಅವರನ್ನ ಅನೌನ್ಸ್ ಮಾಡಿದ್ದಾರೆ. ಹಾಗೆ ಈ ವಾಲ್ಸ್ ಮಿನೆಸೋಟಾದ ಗವರ್ನರ್ ಕೂಡ ಹೌದು. ಆ ಕಡೆ ಟ್ರಂಪ್ JD ವಾನ್ಸ್ ರನ್ನ ರಿಪಬ್ಲಿಕನ್ ಪಾರ್ಟಿಯ ಉಪಾಧ್ಯಕ್ಷ ಅಭ್ಯರ್ಥಿ ಅಂತ ಆ ಕಡೆ ಅನೌನ್ಸ್ ಮಾಡಿದ್ದಾರೆ. ಇನ್ನು ಈ ಘೋಷಣೆ ಮಾಡಿದ ಬಳಿಕ ಕಮಲಾ ಹ್ಯಾರಿಸ್ ಅವರ ಕ್ಯಾಂಪೇನ್ ಫಂಡ್ 166 ಕೋಟಿ ರೂಪಾಯಿಯಷ್ಟು ಹೆಚ್ಚಾಗಿದೆ ಅನ್ನೋ ಮಾಹಿತಿಯನ್ನು ಕೂಡ ಅವರ ಟೀಮ್ ಬಹಿರಂಗ ಮಾಡಿದೆ. ಭಾರತ ಮೊದಲ ಬಾರಿಗೆ ತರಂಗ್ ಶಕ್ತಿ ಹೆಸರಿನ ಮಲ್ಟಿ ನ್ಯಾಷನಲ್ ವಾಯು ಸಮರಾಭ್ಯಾಸವನ್ನ ಶುರು ಮಾಡಿದೆ. ಇದನ್ನು ತಮಿಳುನಾಡಿನ ಸೂಲೂರಿನಲ್ಲಿ ಆರಂಭ ಮಾಡಲಾಗಿದೆ. ಹಲವಾರು ಅಡ್ವಾನ್ಸ್ ಫೈಟರ್ ಜೆಟ್ಗಳು ಮತ್ತು ಏರ್ಕ್ರಾಫ್ಟ್ಗಳು ಇದರಲ್ಲಿ ಭಾಗಿಯಾಗಿವೆ. ಭಾರತದ ಮಿತ್ರ ರಾಷ್ಟ್ರಗಳಾದ ಫ್ರಾನ್ಸ್, ಜರ್ಮನಿ, ಬ್ರಿಟನ್ ಮತ್ತು ಸ್ಪೇನ್ನ ಮಿಲಿಟರಿ ಏರ್ಕ್ರಾಫ್ಟ್ಗಳು ಇದರಲ್ಲಿ ಭಾಗಿಯಾಗಿವೆ. ಆಗಸ್ಟ್ 13ನೇ ತಾರೀಕಿನವರೆಗೆ ಈ ಸಮರಾಭ್ಯಾಸ ನಡೆಯಲಿದೆ. ಆಫ್ರಿಕಾದ ನೈಜೀರಿಯಾದಲ್ಲಿ ಬೆಲೆ ಏರಿಕೆ ವಿರೋಧಿಸಿ ಜನ ಸರ್ಕಾರದ ವಿರುದ್ಧ ತೀವ್ರ ಪ್ರತಿಭಟನೆ ಮಾಡಿದ್ದಾರೆ. ಇದುವರೆಗೂ ಈ ಗಲಾಟೆಯಲ್ಲಿ 7 ಜನ ಪ್ರಾಣ ಕಳ್ಕೊಂಡಿದ್ದಾರೆ. 700ಕ್ಕೂ ಅಧಿಕ ಜನಕ್ಕೆ ಗಾಯ ಆಗಿದೆ. ವಿಚಿತ್ರ ಏನು ಅಂದ್ರೆ, ನೈಜೀರಿಯಾದ ಒಳಗೆ ನಡೆಯುತ್ತಿರುವ ಬೆಲೆ ಏರಿಕೆ ವಿರುದ್ಧದ ಪ್ರತಿಭಟನೆಯಲ್ಲಿ ರಷ್ಯಾ ಧ್ವಜವನ್ನು ಹಾರಿಸಲಾಗಿದೆ. ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ಗೆ ನಮ್ಮ ಬೆಂಬಲ ಅಂತೆಲ್ಲ ಘೋಷಣೆಗೆ ಹೋಗಿದ್ದಾರೆ. ರಷ್ಯಾ ಅಧ್ಯಕ್ಷ ಪುಟಿನ್ ಬಂದು ನಮ್ಮನ್ನು ರಕ್ಷಿಸಿ ಅಂತ ಕರೆ ಕೊಟ್ಟಿದ್ದಾರೆ. ಹೀಗಾಗಿ ಪ್ರತಿಭಟನೆಯ ಹಿಂದೆ ಪುಟಿನ್ರ ಕುಮ್ಮಕ್ಕಿದೆಯಾ ಅನ್ನೋ ಪ್ರಶ್ನೆ ಕೂಡ ಈಗ ಚರ್ಚೆಗೊಳಗಾಗ್ತಾ ಇದೆ. ಏನು, ರಷ್ಯಾ ಧ್ವಜ ಹಾರಿಸಿದ್ದಕ್ಕೆ ರಿಯಾಕ್ಟ್ ಮಾಡಿರೋ ನೈಜೀರಿಯಾ ಸೇನಾ ಮುಖ್ಯಸ್ಥ ಕ್ರಿಸ್ಟೋಫರ್ ಮೂಸಾ ಇದು ದೇಶದ್ರೋಹ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಾಲ್ಡ್ ಈಗಲ್ ಅನ್ನ ಅಮೆರಿಕದ ರಾಷ್ಟ್ರೀಯ ಹಕ್ಕಿಯಾಗಿ ಇದೀಗ ಅಧಿಕೃತವಾಗಿ ಘೋಷಿಸಲಾಗಿದೆ. ಈ ಕುರಿತು ಅಮೆರಿಕದ ಸಂಸತ್ನಲ್ಲಿ ಸರ್ವಾನುಮತದಿಂದ ಬಿಲ್ ಪಾಸ್ ಆಗಿದೆ. ಕಳೆದ 240ಕ್ಕೂ ಅಧಿಕ ವರ್ಷಗಳ ಕಾಲ ಈ ಬೋಳ್ ಹದ್ದನ್ನ ಅಮೆರಿಕದ ರಾಷ್ಟ್ರೀಯ ಹಕ್ಕಿ ಅಂತ ಕರೆಯಲಾಗ್ತಾ ಇತ್ತು. ಆದರೆ ಅಫಿಷಿಯಲ್ ಆಗಿರಲಿಲ್ಲ. ಆದರೆ ಈಗ ಅಧಿಕೃತವಾಗಿ ಅನೌನ್ಸ್ ಮಾಡಲಾಗಿದೆ. ಇನ್ನು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಲಘು ಭೂಕಂಪ ಉಂಟಾಗಿದೆ. ಅಲ್ಲಿನ ಲಮೌಂಟ್ನ ನೈಋತ್ಯ ಭಾಗದಲ್ಲಿ ಭೂಮಿ ಕಂಪಿಸಿದ ಪರಿಣಾಮ ರಿಕ್ಟರ್ ಮಾಪಕದಲ್ಲಿ 5.1ರ ತೀವ್ರತೆ ದಾಖಲಾಗಿದೆ. ಇನ್ನು ಘಟನೆಯಲ್ಲಿ ಸಾವು ನೋವು, ಆಸ್ತಿಪಾಸ್ತಿ ಹಾನಿಯಾಗಿರೋ ಬಗ್ಗೆ ಇನ್ನಷ್ಟೇ ಸ್ಪಷ್ಟವಾಗಬೇಕಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.